ಕಾರ್ಪೊರೇಷನ್ಸ್. ಓಕೆ, ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಕಾರ್ಪೊರೇಷನ್. ಇಲಾಖೆಯ ಅರ್ಥ ಏನು? ಇಲಾಖೆ. ಸೊ ಇದರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಡಿಪಾರ್ಟ್ಮೆಂಟ್ ಆಫ್ ಇನ್ ಇಂಪ್ರೂವ್ಮೆಂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಇಲಾಖೆಗಳ ಬಗ್ಗೆ ನಾವು ಅದರ ಉದ್ದೇಶ, ಅದರ ಆಬ್ಜೆಕ್ಟಿವ್ಸ್ ಹೇಳೋದಾದರೆ, ಇಲಾಖೆ ಅನ್ನುವಂಥದ್ದು ಸಾರ್ವಜನಿಕ ಆಡಳಿತದಲ್ಲಿ ಬೇಕೇ ಬೇಕು. ಏಕೆಂದರೆ ಇಡೀ ಸಾರ್ವಜನಿಕ ಆಡಳಿತವನ್ನು ವಿವಿಧ ಇಲಾಖೆಗಳ ಮೂಲಕ ಆಯೋಜನೆ ಮಾಡಿ ಅದನ್ನು ನಂತರ ಸಂಯೋಜನೆ ಮಾಡಿ ವರ್ಗೀಕರಿಸಿರುವಂಥದ್ದನ್ನು ಇಲ್ಲಿ ಕಾಣ್ತೀವಿ. ಹಾಗಾಗಿ ಟೋಟಲಿ ಸಾರ್ವಜನಿಕ ಆಡಳಿತವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಇಲಾಖೆಯ ಪಾತ್ರ ಬಹಳ ಮುಖ್ಯವಾದದ್ದು. ಸೊ ಓಕೆ, ಇಲಾಖೆಯ ಒಂದು ಅರ್ಥವನ್ನು ನೋಡೋಣ. ಇಲಾಖೆ ಎಂದರೆ ಬೃಹತ್ ವಸ್ತುವಿನ ಇಂದು ಅಂಶ ಅಥವಾ ಭಾಗ ಎಂದರ್ಥ. ಇಲಾಖೆ ಎಂಬ ಪದಕ್ಕೆ ಬದಲಾಗಿ ಆಡಳಿತ, ಕಚೇರಿ, ಸಂಸ್ಥೆ, ಪ್ರಾಧಿಕಾರ, ಸಮಿತಿ ಮುಂತಾದ ಸಮಾನಾರ್ಥ ಪದಗಳಿಗೆ ಬಳಕೆ ಕಂಡುಬರ್ತಾ ಇದೆ. ಆದ್ದರಿಂದ ಇಲಾಖೆಗಳನ್ನು ಗುರುತಿಸಲು 2 ಅಂಶಗಳನ್ನು ಆಧಾರವಾಗಿಟ್ಟುಕೊಳ್ಬೇಕಾಗುತ್ತೆ. ನಾವಿಲ್ಲಿ 2 ಅಂಶಗಳ ಮೂಲಕ ಏನು ಇಲಾಖೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಇಲಾಖೆ ಎಂದು ಗುರುತಿಸಬೇಕಾಗಿರುವ ಆತನಿಗೆ ಆಡಳಿತ ಶ್ರೇಣಿಯ ಉನ್ನತ ಭಾಗದಲ್ಲಿರುವ ಮುಖ್ಯ ಕಾರ್ಯನಿರ್ವಾಹಕನ ಸಮೀಪನಾಗಿದ್ದು ಆತನಿಗೆ ಅಧೀನದಲ್ಲಿ ಇರಬೇಕು. ಇನ್ನು ಅದು ಮುಖ್ಯ ಕಾರ್ಯನಿರ್ವಾಹಕನಿಗೆ ಆತನಿಗೆ ಪೂರ್ಣ ಜವಾಬ್ದಾರಿ ಹೊಂದಿರಬೇಕು. ಈ 2 ಅಂಶಗಳು ಕಂಡುಬಂದಲ್ಲಿ ಆ ಅಂಗವನ್ನು ಇಲಾಖೆ ಎಂದು ಕರೆಯಬಹುದು ಅಥವಾ ಪರಿಗಣಿಸಬಹುದು. ಸರ್ಕಾರದ ಕಾರ್ಯಗಳನ್ನು ವಿಭಜಿಸಿ ಅದನ್ನು ನಿರ್ವಹಿಸಿಕೊಂಡು ಹೋಗುವ ಮುಖ್ಯವಾದ ಹಾಗೂ ಸಾಂಪ್ರದಾಯಿಕ ಸಾಧನವೇ ಇಲಾಖೆ. ಇಲ್ಲಿ ಇಲಾಖೆ ಅಂದಾಗ ಇಡೀ ಸಾರ್ವಜನಿಕ ಆಡಳಿತವನ್ನು, ಇಡೀ ಸರ್ಕಾರದ ಕಾರ್ಯಗಳನ್ನು, ಸರ್ಕಾರದ ಕಾರ್ಯ ಇಟ್ ಮೀನ್ಸ್ ಸಾರ್ವಜನಿಕ ಆಡಳಿತದ ಕಾರ್ಯ ಇವನ್ನೆಲ್ಲವನ್ನು ಇಲ್ಲಿ ಒಂದೇ ಒಂದು ಕಾರ್ಯಾಂಗ ನಿರ್ವಹಣೆ ಮಾಡಲಿಕ್ಕಾಗಲ್ಲ. ಆ ಕಾರ್ಯಾಂಗದ ಜೊತೆಗೆ ಇತರ ಸಬ್ ಡಿಪಾರ್ಟ್ಮೆಂಟ್ಸ್ಗಳು ಇದ್ದಾಗ ಹೇಗೆ ಕಾರ್ಯಾಂಗ ತನ್ನೆಲ್ಲ ಆದೇಶ ಸಂದೇಶಗಳನ್ನೆಲ್ಲವನ್ನು ಕಾರ್ಯಗತಗೊಳಿಸಿ ಕಾರ್ಯಾಂಗ ಒಂದು ರೀತಿಯ ಅಭಿವೃದ್ಧಿ ಅನ್ನುವಂತಹದ್ದನ್ನು ಕಾನ್ಸೆಪ್ಟನ್ನು ಕಾಣ್ತೀವಿ, ಅದನ್ನು ಇಲ್ಲಿ ನೋಡ್ಬೋದು. ಹಾಗಾಗಿ ಇಲಾಖೆ ಎಂದಾಗ ಸರ್ಕಾರದ ಕಾರ್ಯಗಳನ್ನು ವಿಭಜಿಸಿಕೊಂಡು ಅದನ್ನು ನಿರ್ವಹಿಸಿಕೊಂಡು ಅದನ್ನು ಹೋಗುವಂತಹ ಒಂದು ರೀತಿಯಾದಂತಹ ವಿಧಾನವನ್ನು ನಾವೇನಂತ ಕರಿಬೋದು? ಇಲಾಖೆ. ಹಾಗಾದರೆ ಇಲಾಖೆಯ ಆಧಾರದ ತತ್ವಗಳನ್ನು ನೋಡೋಣ. ಇಲ್ಲಿ ಆಧುನಿಕ ಸರ್ಕಾರದ ಕಾರ್ಯಗಳು ವಿಭಿನ್ನವಾದವುಗಳು. ಇಂತಹ ಕಾರ್ಯಗಳನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸಲು ಇಲಾಖೆಯನ್ನು ಹಲವಾರು ತತ್ವಗಳ ಆಧಾರದ ಮೇಲೆ ರಚಿಸಲಾಗಿರುತ್ತೆ. ಇಲ್ಲಿ ಲೂಥರ್ ಗಲಿಕ್ ಅವರು ಹೇಳುವಂಥದ್ದು ನಮಗೆ ಮೊದಲು ಈ 4 ರೀತಿಯಾದಂತಹ ಅಕ್ಷರಗಳನ್ನು ನಮಗಿಲ್ಲಿ ನೀಡಿದ್ದಾರೆ. ಏನು ಲೂಥರ್ ಗಲಿಕ್ ಪ್ರಕಾರ ಈ 4 ಅಕ್ಷರಗಳು ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ. ಇವರು ಇಲ್ಲಿ ಪಿ ಅಂದರೆ ಪ್ರಪೋಸ್ ಅಂತ ಹೇಳ್ತಾರೆ. ಪ್ರಪೋಸ್ ಪಿ ಅಂದರೆ ಪಿ ಅಕ್ಷರದಲ್ಲೇ ವ್ಯಕ್ತಪಡಿಸಿ 4 ರೀತಿಯಲ್ಲಿ ಇಲಾಖೆ ರಚನೆಯ ತತ್ವಗಳನ್ನು ಸಿದ್ಧಪಡಿಸ್ತಾರೆ. ಓಕೆ, ಒಂದು ಪ್ರಪೋಸಲ್, ಪ್ರೋಸೆಸ್ ಅಂತ ಹೇಳ್ತಾರೆ, ಕಾರ್ಯವಿಧಾನ ಅಂತ ಹೇಳ್ತಾರೆ. ಸೊ 3rd ಒನ್ ಬಂದುಬಿಟ್ಟು ಪರ್ಸನ್, ವ್ಯಕ್ತಿಗಳು ಅಂತೇಳಿ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ಲೇಸ್, ಕಾರ್ಯಕ್ಷೇತ್ರ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ನೋಡಿ, ಒಂದು ಉದ್ದೇಶ, ಕಾರ್ಯಸಾಧನೆ, ವ್ಯಕ್ತಿಗಳು, ಇನ್ನೊಂದು ಇಲ್ಲಿ ಪ್ರಮುಖವಾಗಿ ಕಾರ್ಯಕ್ಷೇತ್ರ. ಈ 4 ಸೇರಿದಾಗ ಯಾವ ರೀತಿಯಾದಂತಹ ಒಂದು ಕಾರ್ಯ ಉದ್ದೇಶದ ತತ್ವಗಳನ್ನು ಕಾಣ್ತೀವಿ. ಇಲ್ಲಿ ಇಲಾಖೆಗಳನ್ನು ರಚಿಸಲು ಈ ತತ್ವಗಳನ್ನು ಬಹಳವಾಗಿ ನಾವು ಅನುಸರಿಸಲೇಬೇಕು. ಏಕೆಂದರೆ ಇವತ್ತು ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸಹ ಹೆಚ್ಚಾಗಿ ಈ ತತ್ವದ ಆಧಾರದ ಮೇಲೆ ಇಲಾಖೆಗಳು ರಚನೆಯಾಗ್ತಾ ಇರುವಂಥದ್ದನ್ನು ಕಂಡುಬರ್ತೀವಿ. ಹಾಗಾಗಿ ಇದು ಕೈಗೊಳ್ಳಬೇಕಾದಂತಹ ಕಾರ್ಯಗಳು ಏನು, ಈಡೇರಿಸಬೇಕಾಗಿರುವಂತಹ ಉದ್ದೇಶಗಳ ಅನುಗುಣವಾಗಿ ಇಲಾಖೆಗಳನ್ನು ರಚಿಸಲಾಗಿದೆಯಾ, ಅಥವಾ ಈ ತತ್ವವನ್ನು ಸರ್ಕಾರ ನಿರ್ವಹಿಸುವಂತಹ ವಿವಿಧ ಕಾರ್ಯಗಳ
ಆಧಾರದ ಮೇಲೆ ಇಲಾಖೆಗಳನ್ನು ರಚಿಸುವುದು ಎಂಬ ಅರ್ಥವನ್ನು ಕೊಡುತ್ತಾ, ಅಥವಾ ಒಂದು ಉದ್ದೇಶದ ಕಾರ್ಯಸಾಧನೆಯ ಒಂದು ಆಧಾರದ ಮೇಲೆ ಇಲಾಖೆಗಳನ್ನು ರಚಿಸ್ಬೋದಾ? ಉದಾಹರಣೆಗೆ ಆರೋಗ್ಯ ಇಲಾಖೆ, ಇನ್ನು ಶಿಕ್ಷಣ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಅಂಚೆ ಮತ್ತು ತಂತಿ ಆಗಿರ್ಬೋದು, ರಕ್ಷಣಾ ಇಲಾಖೆ, ಇವುಗಳ ಕಾರ್ಯದೃಷ್ಟಿ ಮತ್ತು ಉದ್ದೇಶ ದೃಷ್ಟಿ ರಚಿತವಾದಂತಹ ಉದ್ದೇಶಗಳನ್ನು ನೋಡಿದಾಗ ಇಲ್ಲಿ ಅದರ ಉದ್ದೇಶ ಸಾಧನೆಗಳ ಗುಣಗಳನ್ನು ನೋಡೋಣ. ಒಂದು ಸಂಯೋಜನೆ ಮತ್ತು ದಕ್ಷತೆ. ಹೌದು, ಈಗ ನೋಡಿ, ನೀವು ಶಿಕ್ಷಣ, ಆರೋಗ್ಯ, ರೈಲ್ವೆ, ರಕ್ಷಣೆ ಇವುಗಳಲ್ಲೆಲ್ಲರ ಜೊತೆ ಕೋಆರ್ಡಿನೇಷನ್ ಬೇಕು, ಎಫಿಷಿಯನ್ಸಿ ಬೇಕು. ಈಗ ನಾವು ಹೇಳ್ತೀವಿ ರೈಲ್ವೆನಲ್ಲಿ ಉತ್ತಮವಾಗಿಲ್ಲ, ಏನಿದು ಎಫಿಷಿಯನ್ಸಿ ಸಾಧಿಸಿಲ್ಲ ರೈಲ್ವೆ ಇಲಾಖೆ. ಮತ್ತು ರೈಲ್ವೆ ಇಲಾಖೆಯಲ್ಲಿ ಎಲ್ಲರೂ ಕೋಆರ್ಡಿನೇಷನ್ ಅಂತ ಕೆಲಸ ಮಾಡಿದ್ರೆ ಹೌದು, ಟ್ರೈನು ನಿಗದಿತವಾದಂತಹ ಸಮಯಕ್ಕೆ ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪದ್ಧತಿಯಲ್ಲಿ ಎಲ್ಲ ನೌಕರರು ಕೂಡಿಕೊಂಡು ಕೆಲಸ ಮಾಡ್ತಾರೆ, ಅವರ ಒಂದು ಗುರಿಯನ್ನು ಹೊಂದಿರುತ್ತಾರೆ. ಇದರಿಂದ ನೌಕರರಲ್ಲಿ ಸಂಯೋಜನೆ ಉಂಟಾಗಿ ದಕ್ಷತೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತೆ. ಇನ್ನು ಈ ಪ್ರಜಾಸತ್ತಾತ್ಮಕವಾದಂತಹ ಅಂಶ ನೋಡೋಣ. ಇಲ್ಲಿ ಇಲಾಖೆ ಮಾಡುವ ತಪ್ಪುಗಳನ್ನು ಸಾರ್ವಜನಿಕರು ಸರಳವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಇನ್ನು ಶಿಸ್ತು ಮತ್ತು ನಿಯಂತ್ರಣ. ಇಂತಹ ಆಧಾರದ ಮೇಲೆ ನಾವು ರಚಿಸಲ್ಪಟ್ಟಂತಹ ಇಲಾಖೆಗಳಲ್ಲಿ ನೋಡಿದಾಗ ಇದು ಕಾರ್ಯನಿರ್ವಹಿಸುವಂತಹ ಸಿಬ್ಬಂದಿ ವರ್ಗದವರಲ್ಲಿ ಶಿಸ್ತು ಮತ್ತು ನಿಯಂತ್ರಣ ಉತ್ತಮವಾಗಿದೆಯಾ, ಅಥವಾ ಕೆಲಸಗಳನ್ನು ಶೀಘ್ರವಾಗಿ ಮಾಡಲಾಗುತ್ತಾ? ಅಂದರೆ ಇಲ್ಲಿ ಈ ಇಲಾಖೆಯಲ್ಲಿರುವಂತಹ ಗುಣ ಸಂಯೋಜನೆ ಮತ್ತು ದಕ್ಷತೆ, ಪ್ರಜಾಸತ್ತಾತ್ಮಕತೆ, ಶಿಸ್ತು ಮತ್ತು ನಿಯಂತ್ರಣ. ಇದು ಎಷ್ಟೇ ಒಂದು ಇಲಾಖೆ ಒಂದು ತನ್ನ ಈ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೊಂದಿದ್ರೂ ಸಹ ಏನು ತನ್ನ ಉದ್ದೇಶ, ಕಾರ್ಯಕ್ಷೇತ್ರದ ಉದ್ದೇಶ ಹೊಂದಿದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತೀವಿ. ಇನ್ನು ಇದರ ದೋಷ ಸಂಕುಚಿತ ನೋಟ. ಇಲ್ಲಿ ಬಹಳ ಒಂದು ರೀತಿ ಸಂಕುಚಿತ ಅಂದರೆ ಒಂದು ಇಷ್ಟಕ್ಕೆ ಮಾತ್ರ ಸೀಮಿತ, ಇನ್ನು ಒಂದು ಇಬ್ಬಾಗಿಯ ಕೆಲಸ. ಇಲ್ಲಿ ಒಂದು ರೀತಿ ಒಡೆದು ಹಾಳುವಂತಹ ನೀತಿಯನ್ನು ಕಾಣ್ಬೋದಾಗಿದೆ. ಇನ್ನು ಆ ಪಿ ಅಕ್ಷರದಲ್ಲೇ ಬರುವಂಥದ್ದು ನೆಕ್ಸ್ಟು ಪ್ರೋಸೆಸ್, ಕಾರ್ಯವಿಧಾನ ಅನ್ನುವಂಥದ್ದಕ್ಕೆ ಹೋಗೋಣ. ಇಲ್ಲಿ ಸರ್ಕಾರದ ಕೆಲವು ಇಲಾಖೆಯನ್ನು ಮತ್ತು ಕೌಶಲ್ಯದ ತತ್ವದ ಆಧಾರದ ಮೇಲೆ ರಚಿಸುವಂಥದ್ದು ಕಂಡುಬರುತ್ತೆ. ಅಂದರೆ ಕೆಲಸದ ವೈಶಿಷ್ಟ್ಯ ಸ್ವರೂಪದ ಮೇಲೆ ಇಲಾಖೆಯನ್ನು ರಚಿಸುವುದು ಎಂದರ್ಥ. ಕಾನೂನು ಶಾಸ್ತ್ರ ಪರಿಣಿತಿಯನ್ನು ಪಡೆದ ಕಾನೂನು ತಜ್ಞರು ಕಾನೂನಿಗೆ ಸಂಬಂಧಪಟ್ಟಂತೆ ಹೇಳಬೇಕು. ಹಾಗೆ ಇಲಾಖೆಯ ಶಿಲ್ಪಿ ಕಾರ್ಯದಲ್ಲಿ ಕೌಶಲ್ಯವನ್ನು ಪಡೆದ ಇಂಜಿನಿಯರ್ಗಳು, ಇಲಾಖೆಯ ವೈದ್ಯ ಇಲಾಖೆ ಗಣಿತಶಾಸ್ತ್ರದ ತತ್ವದ ಆಧಾರದ ಪ್ರಕಾರನೇ ಸಹ ತನ್ನ ವಿಶಿಷ್ಟವಾದಂಥ ಪರಿಣಿತಿಯನ್ನು ಪಡೆದುಕೊಂಡು ಎಲ್ಲ ವ್ಯಕ್ತಿಗಳನ್ನು ಒಂದು ಇಲಾಖೆಯನ್ನು ಸೇರಿಸ್ತಾರೆ. ಹಾಗಾಗಿ ಇದಕ್ಕೆ ಲೋಕೋಪಯೋಗಕಾರಿ ಇಲಾಖೆ ಅಥವಾ ವೈದ್ಯಕೀಯ ಇಲಾಖೆ ಅಥವಾ ಕಾನೂನು ಇಲಾಖೆ. ನೋಡಿ, ಇಲ್ಲಿ ಈ ಕಾರ್ಯವಿಧಾನದಲ್ಲಿ ನಾವು ಬಳಸುವಂಥದ್ದು ತಂತ್ರಜ್ಞಾನದ ಬಳಕೆ. ಈ ಆಧಾರದ ಮೇಲೆ ಇಲಾಖೆಗಳು ಅತಿ ಹೆಚ್ಚಿನ ತಂತ್ರಜ್ಞಾನವನ್ನು ಉಪಯೋಗಿಸ್ತವೆ, ಹೊಸ ಹೊಸ ಟೆಕ್ನಾಲಜಿ. ಇನ್ನು ಸಂಯೋಜನೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇಲ್ಲಿ ತಾಂತ್ರಿಕ ಅಧಿಕಾರಿಗಳ ನಡುವೆ ಸಂಯೋಜನೆಯನ್ನು ಹೆಚ್ಚಿಸುವಂಥದ್ದು. ತಾಂತ್ರಿಕ ವರ್ಗದ ಸಿಬ್ಬಂದಿಯು ಅನುಭವಿ ತಾಂತ್ರಿಕ ಅಧಿಕಾರಿಯ ಅಧೀನದಲ್ಲಿರುವ ದಕ್ಷತೆಯಿಂದ ಕೆಲಸವನ್ನು ಮಾಡುವಂಥದ್ದು. ಇನ್ನು ದಕ್ಷತೆ ಬಹಳ ಮುಖ್ಯವಾಗಿ ಕೆಲಸದಲ್ಲಿ ವಿಶೇಷತೆ ಮತ್ತು ಉದ್ಯೋಗದಲ್ಲಿ ವಿಂಗಡಣೆ ಇರುವುದರಿಂದ ದಕ್ಷತೆಯನ್ನು ಹೆಚ್ಚಿಸ್ಬೋದಾಗಿರುತ್ತೆ. ಇನ್ನು ದೋಷಗಳು, ನೌಕರರಲ್ಲಿ ಸಂಯೋಜನೆ ಕೊರತೆ ಉಂಟಾಗುತ್ತೆ. ಅನಾನುಕೂಲತೆ, ಇದರಲ್ಲಿ ಅನಾನುಕೂಲತೆ ಅಂಕಿಅಂಶ ಸ್ಟ್ಯಾಟಿಸ್ಟಿಕ್ಸೇ ಸಿಗಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಹೇಳ್ತೀವಿ. ಇನ್ನು ಅಸಮಾಧಾನ ಬಹಳ ಮುಖ್ಯವಾಗಿ ಇಲ್ಲಿ ವಿಶೇಷ ತಜ್ಞರು ಹೇಗೆ ನಿಯಂತ್ರಣ ವ್ಯಾಪ್ತಿಗೊಳಪಡ್ತಾರೆ ಇಲ್ವೋ ಅನ್ನುವಂಥದ್ದು ಸಹ ಕಾಣ್ತೀವಿ. ಇನ್ನು ಇಲ್ಲಿ ವ್ಯಕ್ತಿಯ ಸಾಮಗ್ರಿ ತತ್ವ ಆಗಿರ್ಬೋದು, ಕಕ್ಷಿದಾರನ ಒಂದು ತತ್ವ ಆಗಿರ್ಬೋದು. ಸಮಾಜದಲ್ಲಿ ಒಂದು ನಿರ್ದಿಷ್ಟ ಗುಂಪುಗಳಿಗೆ ಅಥವಾ ವರ್ಗಗಳಿಗೆ ತಮ್ಮದೇ ಆದ ವಿಶಿಷ್ಟ ಸ್ವರೂಪದ ಗಮನ ಸಮಸ್ಯೆಗಳಿರ್ತವೆ. ಆದರೆ ಸರ್ಕಾರವು ಈ ಸಮಸ್ಯೆಗಳಿಗೆಗಳಂತ ಗಮನ ಹರಿಸಿ ಅವುಗಳನ್ನು ಬಗೆಹರಿಸುತ್ತಾ ಅಥವಾ ಇಂತಹ ಸಮಸ್ಯೆಗಳನ್ನು ಹೇಗೆ
ಬಗೆಹರಿಸ್ಬೋದು ಅನ್ನುವಂಥ ಸ್ಪಷ್ಟ ನಿಲುವನ್ನು ಹೊಂದಿರುತ್ತಾ. ಉದಾಹರಣೆಗೆ ಭಾರತದಲ್ಲಿನ ವಿದೇಶಿ ವಿಭಜನೆಯ ಪರಿಣಾಮವಾಗಿ ಉಂಟಾದ ಸಮಸ್ಯೆಯನ್ನು ನಾವು ಎದುರಿಸಲು ಪುನರ್ವಸತಿ ಇಲಾಖೆಯನ್ನು ರಚಿಸ್ತೀವಿ. ಇನ್ನು ಗುಡ್ಡಗಾಡು ಜನರ ಅಗತ್ಯವನ್ನು ಪೂರೈಸಲು ಗುಡ್ಡಗಾಡು ಕಲ್ಯಾಣ ಇಲಾಖೆಯನ್ನು ರಚಿಸಲಾಗಿದೆ. ಹಿಂದುಳಿದ ವರ್ಗಗಳ ಉದ್ಧಾರಕ್ಕಾಗಿ ರಚಿತವಾದಂತಹ ಇಲಾಖೆಗಳು ಮತ್ತು ಸಮಸ್ಯೆಗಳು ನಿರ್ಧರಿಸಲ್ಪಡ್ತವೆ. ಇನ್ನು ಬಹಳ ಮುಖ್ಯವಾಗಿ ನಾವು ನೋಡಿದಾಗ ಈ ತತ್ವ ವಿಶೇಷತೆ, ಈ ತತ್ವದ ಜನರ ಗುಂಪಿಗೆ ಸೌಲಭ್ಯ ಮತ್ತು ಹೇಗೆ ಈ ಒಂದು ತತ್ವವನ್ನು ಸಂಘಟನಾ ಇಲಾಖೆಯಿಂದ ನಿರ್ವಹಿಸಲಾಗುತ್ತಾ. ಉದಾಹರಣೆಗೆ ಮಕ್ಕಳ ಇಲಾಖೆ ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಆರೋಗ್ಯ, ಶಿಕ್ಷಣ, ವೃತ್ತಿ ಮುಂತಾದ ಕಾರ್ಯಗಳನ್ನು ನೋಡ್ತೀವಿ. ಹಾಗಾಗಿ ಇಲ್ಲಿ ನಾವು ನೋಡುವಂಥದ್ದು ಬಹಳ ಮುಖ್ಯವಾಗಿ ಒಂದು ವರ್ಗದ ವ್ಯಕ್ತಿಗಳು ಬದಲಾಗಿ ಒಂದು ನಿರ್ದಿಷ್ಟ ಸಾಮಗ್ರಿ ಅಥವಾ ವಸ್ತುವನ್ನು ಆಧರಿಸಿ ಇಲಾಖೆಗಳನ್ನು ರಚಿಸಲಾಗಿದೆ. ಹೀಗೆ ರಚಿತವಾದಂತಹ ಇಲಾಖೆಯು ಒಂದು ನಿರ್ದಿಷ್ಟ ವಸ್ತುವಿಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸಲು ಮತ್ತು ನಿಯಂತ್ರಿಸಲು ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಇನ್ನು ಉದಾಹರಣೆಗೆ ಭಾರತ ಸರ್ಕಾರದ ಒಂದು ಉಕ್ಕಿನ ಇಲಾಖೆ, ಪೆಟ್ರೋಲಿಯಂ ಇಲಾಖೆ ಮತ್ತು ಇಲಾಖೆ ಮುಂತಾದವುಗಳು. ಇದರ ಗುಣ ನೋಡಿದಾಗ ಒಂದು ರೀತಿ ಸಂಯೋಜನೆ ಆಗಿರ್ಬೋದು, ಒಂದೇ ಇಲಾಖೆ ಆಗಿರ್ಬೋದು. ಇಲ್ಲಿ ಕೇಂದ್ರೀಕರಣದ ಸೇವೆಗಳನ್ನು ಹೊಂದಿರುವುದರಿಂದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಇಲ್ಲಿ ಸಂಯೋಜನೆ ಇರುತ್ತೆ. ಇನ್ನು ಒಂದು ಇಲಾಖೆಯನ್ನು ನೋಡಿದಾಗ ಬೇರೆ ಬೇರೆ ಕೆಲಸಕ್ಕಾಗಿ ಬೇರೆ ಬೇರೆ ರೀತಿಯಾದಂತಹ ಇಲಾಖೆಗಳಿಗೆ ಅವಶ್ಯಕತೆ ಇರುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ಸೌಲಭ್ಯಗಳನ್ನು ಸಹ ಇಲ್ಲಿ ಪಡೆದುಕೊಳ್ಳುವಂಥದ್ದನ್ನು ನೋಡ್ತೀವಿ. ಇನ್ನು ದೋಷಗಳಿಗೆ ಬಂದಾಗ ಬಹಳ ಮುಖ್ಯವಾಗಿ ಚಿಕ್ಕ ಇಲಾಖೆಗಳು, ರಾಜಕೀಯ ಒತ್ತಡ ಆಗಿರ್ಬೋದು, ಪ್ರಾದೇಶಿಕ ಮತ್ತು ಭೌಗೋಳಿಕ ಅಂಶಗಳು, ಇಲ್ಲಿ ಎಲ್ಲವೂ ಸಹ ಹೇಗೆ ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದನ್ನು ನೋಡಿ. ಅಂದರೆ ಇಲ್ಲಿ ಭಾರತದ ಈಶಾನ್ಯ ಗಡಿನಾಡು ಒಂದು ಅಭಿವೃದ್ಧೀಕರಣದಲ್ಲಿ ದಾಮೋದರ ಕಣಿವೆ ಮತ್ತು ಕಾರ್ಪೊರೇಷನ್ಗಳ ನಡುವೆ ಆಯಾ ಪ್ರದೇಶದ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ನೋಡ್ಕೊಳ್ತೀವಿ. ಹಾಗಾಗಿ ಈ ತತ್ವದ ಆಧಾರದ ಮೇಲೆ ರಚಿಸಲಾಗಿರುವಂತಹ ಮತ್ತೊಂದು ಶ್ರೇಷ್ಠವಾದ ಮತ್ತೊಂದು ವಿದೇಶಾಂಗ ಒಂದು ವ್ಯವಹಾರಗಳ ಇಲಾಖೆ ಮತ್ತು ಭಾರತದ ರೈಲ್ವೆ ಮಂಡಳಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಕೇಂದ್ರ 16 ಪ್ರದೇಶದ ವಲಯಗಳನ್ನು ರಚಿಸಿರುವಂಥದ್ದನ್ನು ನೋಡ್ತೀವಿ. ಇದರ ಅನುಕೂಲಗಳನ್ನು ನೋಡಿದಾಗ ಈ ತತ್ವದ ಮುಖ್ಯ ಅನುಕೂಲವೆಂದರೆ ಅಧಿಕಾರ ಮತ್ತು ಜವಾಬ್ದಾರಿಯಲ್ಲಿ ವಿಕೇಂದ್ರೀಕರಣ ಇರುವುದರಿಂದ ದಕ್ಷತೆ ಸಾಧಿಸ್ಬೋದು. ಒಂದು ನಿರ್ದಿಷ್ಟ ಪ್ರದೇಶದ ವಿಶಿಷ್ಟ ಅಗತ್ಯಗಳಿಗೆ ಮಾತ್ರ ಸಂಬಂಧಿಸಿದಂತೆ ನೀತಿಗಳನ್ನು ಅಳವಡಿಸಿಕೊಳ್ಳಲು ಅವಕಾಶವಿರುತ್ತೆ. ಇಲ್ಲಿ ಜನರ ಒಂದು ಆಶೋತ್ತರಗಳು ಮತ್ತು ಬೇಡಿಕೆಗಳನ್ನು ಸುಲಭವಾಗಿ ಅಭಿವೃದ್ಧಿಗೊಳಿಸಲು ಮತ್ತು ಅವುಗಳನ್ನು ಸಮರ್ಥಕವಾಗಿ ಈಡೇರಿಸಿಕೊಳ್ಳಲು. ಇನ್ನು ದೋಷಗಳನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಇಂತಹ ಇಲಾಖೆ ಪ್ರಾದೇಶಿಕ ಭಾವನೆಯನ್ನು ಉಂಟು ಮಾಡುತ್ತೆ ಮತ್ತು ಸಂಕುಚಿತ ಭಾವನೆ. ಇಲ್ಲಿ ಪ್ರಾದೇಶಿಕ ಅಂದಾಗ ನಾನು, ನನ್ನದು ಅಥವಾ ಇದ್ಯಾಕೆ ಇಲ್ಲಿ ನಾನು ಬಂದಿದ್ದೀನಿ ಅನ್ನುವಂಥದ್ದನ್ನು ಪ್ರಮುಖವಾಗಿ ನೋಡ್ತೀವಿ. ಇನ್ನು ಇಂತಹ ಇಲಾಖೆಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಒಂದು ರಾಜಕೀಯ ಒತ್ತಡವನ್ನು ನೋಡ್ತೀವಿ. ಹೀಗೆ ಇಲಾಖೆಗಳನ್ನು ಹಲವಾರು ವಿಭಾಗ ಅನ್ನುವಂಥದ್ದನ್ನು ವಿಭಾಗಿಸಿ ಹಲವು ಪ್ರಮುಖ ಅಂಶಗಳನ್ನು ನೋಡ್ತೀವಿ. ಇನ್ನು ಕಾರ್ಪೊರೇಷನ್ಗಳನ್ನು ನೋಡಿದಾಗ ಇನ್ ಹೇಮ್ ಟು ಅಪ್ರೂವಿಂಗ್ ಗೋಲ್ಸ್ ಆಫ್ ದಿ ಕಾರ್ಪೊರೇಷನ್ ಸರ್ವಿಸ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್ ಇನ್ ಬಿಟ್ವೀನ್ ದಿ ಪಾಲಿಟಿಕ್ಸ್. ಸೊ ಹೀಗೆ ಕಾರ್ಪೊರೇಷನ್ಗಳು ಸಹ ಸಾರ್ವಜನಿಕ ಆಡಳಿತದಲ್ಲಿ ಸಹಭಾಗಿತ್ವವನ್ನು ಹೊಂದಿ ತನ್ನ ಖಾಸಗಿ ಕಂಪನಿಗಳ ಮೂಲಕ ಆಡಳಿತ ನಡೆಸುವಂಥದ್ದನ್ನು ನೋಡ್ತೀವಿ. ಸೊ ಇದರಿಂದ ಏನು ಮಕ್ಕಳಿಗೆ ನಾನು ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ನಿಜಕ್ಕೂ ಮಕ್ಕಳ ಈ ಎಲ್ಲ ಆಡಳಿತವನ್ನು, ಇಡೀ ಸಾರ್ವಜನಿಕ ಆಡಳಿತವನ್ನು ತಿಳ್ಕೊಂಡಾಗ ಹೇಗೆ ಕಾರ್ಯನಿರ್ವಹಿಸುತ್ತೆ, ಹೇಗೆ ಕಾರ್ಯ ವಿಂಗಡಣೆ ಆಗುತ್ತೆ ಅನ್ನುವಂಥದ್ದನ್ನು ಪ್ರಮುಖವಾಗಿ ತಿಳ್ಕೊಳ್ತೀವಿ. ಇನ್ನು ಲಾಸ್ಟ್ ಕನ್ಕ್ಲೂಷನ್ ಹೇಳೋದಾದರೆ cooperation or from all legal organization they can be for profit. ಅಂದರೆ ಇಲ್ಲಿ ಹೇಗೆ ಒಂದು ಪ್ರಾಫಿಟನ್ನು ತಗೊಳ್ಳಿಕ್ಕೆ, ಹೇಗೆ ಮಾನವ ತನ್ನನ್ನು ತಾನು ತೊಡಗಿಸಿಕೊಳ್ಳಿಕ್ಕೆ ಅಥವಾ ತಾನು ಏನಾಗಬೇಕು ಅನ್ನುವಂಥದ್ದು. ಅಂದರೆ ಇಲ್ಲಿ ಹೇಳ್ದಂಗೆ ಸರ್ಕಾರದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಹ
ಸರ್ಕಾರದ ಕಾರ್ಯಾಂಗದಿಂದ ಆಗಬೇಕು. ಆದರೆ ಕಾರ್ಯಾಂಗ ಒಂದೇ ಮಾಡಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಇಲಾಖೆಗಳನ್ನು ನೇಮಕಾತಿ ಮಾಡಿ ಅದಕ್ಕೆ ಒಬ್ಬ ಹೈರಾರ್ಕಿ ಸಿಸ್ಟಮ್ನ ಅಧಿಕಾರಿಯನ್ನು ನೀಡುವುದರ ಮೂಲಕ ಸಾರ್ವಜನಿಕ ಆಡಳಿತ ಇನ್ನು ಮುಂದಿನ ದಿನದಲ್ಲಿ ಅತಿ ಹೆಚ್ಚು ರೀತಿಯಲ್ಲಿ ತನ್ನ ಮಹತ್ವವನ್ನು ಹೊಂದಿ ನಾವು ಅದನ್ನು ಸಪ್ರೇಟಾಗಿ ಅಧ್ಯಯನ ಮಾಡುವಂತಹ ಒಂದು ಸಂಶೋಧನೆಗಳು ಮುಂದೆ ಬರಲಿ ಅಂತ ಹಾರೈಸ್ತೀನಿ. ಓಕೆ, ಥ್ಯಾಂಕ್ ಯು.